ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ. ನಾವು ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳು, ಜಗದ್ಗುರು ಪ್ರಭುದೇವ ಧರ್ಮಪೀಠ, ಜೋಗ್ ಜಲಪಾತ, ವಿಜಯಪುರ, ಬೆಂಗಳೂರು, ಶಿವಮೊಗ್ಗ, ಇಲ್ಲಿ ನಮ್ಮ ಅನುಭವ ಕೇಂದ್ರಗಳು, ಯೋಗ ಕೇಂದ್ರಗಳು ಇವೆ. ವಿಜಯ TV 12. ಇದುವರೆಗೆ ನಮ್ಮ ಯಾರು ಚಾನಲನ್ನು ನೋಡ್ತಾ ಇದ್ದೀರಿ, ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅಲ್ಲಿ ಬೆಲ್ ಬಟನ್ ಬರುತ್ತೆ, ಆ ಬೆಲ್ ಬಟನನ್ನು ಒತ್ತಿ, ಆಲ್ ಅಂತ ಬರುತ್ತೆ, ಆಲ್ ಬಟನನ್ನು ಒತ್ತಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಧ್ಯಾನ, ತಪಸ್ಸು ಇವೆಲ್ಲ ನಮಗೆ ಇಷ್ಟವಾದ ಸಬ್ಜೆಕ್ಟು. ಧ್ಯಾನ ಮಾಡಿದರೆ ನಾವು ಅಪೇಕ್ಷಿಸಿದ್ದೆಲ್ಲ ಸಿಗುತ್ತಾ? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಸಂತೋಷವಾಗಿ ಉತ್ತರ ಕೊಡ್ತೇನೆ. ಇದು ನಾವು ಬರೆದಿರೋ ಗ್ರಂಥ ತಪಸ್ಸು. ಇದು ಇನ್ನೊಂದು ಗ್ರಂಥ ತಪೋನುಷ್ಠಾನ ಅಂತ. ನಾವು ನಮ್ಮ ಜೀವನವನ್ನು ತಪಸ್ಸು ಮತ್ತು ಅನುಷ್ಠಾನವನ್ನು ಸುಮಾರು 40 ವರ್ಷಗಳ ಕಾಲ ಕಳೆದಿದ್ದೇವೆ. ತಪಸ್ಸಿನಲ್ಲಿ ಏನಿರುತ್ತೆ? ಧ್ಯಾನ ಇರುತ್ತೆ, ಮಂತ್ರ ಜಪ ಇರುತ್ತೆ, ಏಕಾಂತ ಇರುತ್ತೆ, ನಿರ್ಜನ ಇರುತ್ತೆ, ಕಾಡಾರಣ್ಯ ಇರುತ್ತೆ, ಅಲ್ಲಿ ಯಾರೂ ಇರಲ್ಲ. ಈಗ ವಿಷಯಕ್ಕೆ ಬರೋಣ. ನಮ್ಮ ಜೀವನದಲ್ಲಿ ನಾವು ಧ್ಯಾನ ತಪಸ್ಸು ಮಾಡಿ ನಾವು ಏನೂ ಅಪೇಕ್ಷೆ ಇಲ್ಲದೆ ಎಲ್ಲವನ್ನು ಪಡ್ಕೊಂಡಿದ್ದೀವಿ. ನಾವು ಧ್ಯಾನ ತಪಸ್ಸು ಕೂತಿದ್ದು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಇದು ನಮ್ಮ ಗುರಿಯೆಲ್ಲ ಪರಮಾತ್ಮನ ಕಡೆಗೆ ಇತ್ತು. ಉಳಿದ ಯಾವುದೇ ಲೌಕಿಕ ವಸ್ತುಗಳನ್ನು ಪಡೆಯುವುದರ ಕಡೆಗೆ ನಮ್ಮ ಅಪೇಕ್ಷೆ ಇರಲಿಲ್ಲ. ಯಾಕಂತೇಳಿದರೆ ನಮಗೆಲ್ಲ ಬೇಕಾದಷ್ಟು ಇತ್ತು. ಇದ್ರೂ ತಪೋಜೀವನಕ್ಕೆ ನಾವು ಬಂದ್ವು. ನಾವು ಅಪೇಕ್ಷಿಸಿದ್ದು ಎಲ್ಲವೂ ಸಿಗ್ತದೆ ಅಷ್ಟೇ ಅಲ್ಲ, ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಭಾವನೆ ಸುಳಿದೋದ್ರೂ ಸಾಕು, ಆ ವಸ್ತು ನಮ್ಮ ಕಣ್ಣೆದುರಿಗೆ ಇರುತ್ತೆ. ಇಂಥ ಸಾವಿರಾರು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ನಾವು ಪ್ರವಚನ ಮತ್ತು ಯೋಗ ನಿರಂತರವಾಗಿ ನಮ್ಮ ಜೀವನದಲ್ಲಿ ನಡೀತದೆ. ಹೀಗೆ ಒಂದೂರು, ಊರೇ ಹೆಸರೇ ಹೇಳ್ಬಿಡ್ತೀನಿ, ಒಂದೂರೇನು, ಹೊಳಲ್ಕೆರೆ. ಅಲ್ಲಿ ನಾವು ಸುಮಾರು 55 ದಿನಗಳ ಕಾಲ ಪ್ರವಚನ ಮಾಡಿದ್ವಿ. ಪ್ರವಚನ ಮಾಡಬೇಕಾದ್ರೆ ದಿವಸ ನಾವು ರಿಕ್ಷಾದಲ್ಲಿ ಹೋಗ್ತಿದ್ವು, ರಿಕ್ಷಾದಲ್ಲಿ ವಾಪಸ್ ಬಂದು ಇಳ್ಕೊತಿದ್ವು. ಹಂಗೆ ಹೋಗಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಸುಮ್ಮನೆ ದಾರಿನಲ್ಲಿ ರಸ್ತೆ ಅಂಗಡಿ ಬೀದಿಯಲ್ಲಿ ಮಲ್ಲಿಗೆ ಹೂವುಗಳು ಮಾರಾಟಕ್ಕೆ ಇಟ್ಟಿರ್ತಾರೆ. ಅದರ ಸುಗಂಧ ಪರಿಮಳ ಬಡಿತದೆ. ನಾವು ನೋಡದೆ ಹೋಗಲಿ ಮಲ್ಲಿಗೆ ಹೂವಿನ ಪರಿಮಳ ನಮಗೆ ಬಡಿತದೆ. ಆಗ ನಾವು ಅಂದ್ಕೊಳ್ತಿದ್ವು, ಮಲ್ಲಿಗೆ ಹೂವು ಎಷ್ಟು ಸುಂದರವಾಗಿದ್ದಾವಲ್ಲ, ಅದು ನಮ್ಮ ಇಷ್ಟಲಿಂಗ ಪೂಜೆಗೆ ಮಲ್ಲಿಗೆ ಹೂವು ಬೇಕು ಅಂತ ಆ ಕ್ಷಣ ಭಾಳ ಸುಂದರವಾಗಿರುತ್ತಲ್ಲ, ಇಷ್ಟಲಿಂಗವನ್ನು ಪೂಜೆ ಮಾಡೋಕ್ಕೆ ಅಂತ ಭಾವನೆ ಸುಳಿದೋಗೋದು. ಅದು ಒಂದು ಸುಳಿದೋಗೋದು. ಈಗ ದಾರಿಲಿ ಹೋಗ್ತಾ ಸುಳಿದೋಗೋದು ಅಷ್ಟೇ. ಸರಿ, ನಾವು ಪ್ರವಚನ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ನಿವಾಸಕ್ಕೆ ಬಂದಾಗ ನಮಗೆ ಮಲ್ಲಿಗೆ ಹೂವಿನ ದಂಡೆಯನ್ನು ನಮ್ಮ ಪಾದಕ್ಕಿಟ್ಟು ಹೋಗ್ತಿದ್ರು ಭಕ್ತರು. ನನಗೆ ಆಶ್ಚರ್ಯ ಆಗೋದು, ಇಷ್ಟಲಿಂಗ ಪೂಜೆಗೆ ಮಲ್ಲಿಗೆ ಹೂವು ಬೇಕು ಅಂತ ಸುಮ್ಮನೆ ಒಂದು ಕ್ಷಣ ಸುಳಿದೋಯ್ತು ಭಾವನೆ. ಆಗಲೇ ಇಲ್ಲಿ ಮಲ್ಲಿಗೆ ಹೂವಿನ ದಂಡೆ ಇದೆಯಲ್ಲ. ಹಾಗೆ ಇನ್ನೊಂದೂರು ಪ್ರವಚನ. ನಾವು ಪ್ರವಚನ ಎಲ್ಲಿದ್ವು ಅಲ್ಲೇ ಪ್ರವಚನ ಮಾಡ್ತಿದ್ವು, ಎಲ್ಲಿದ್ವು ಅಲ್ಲೇ ಯೋಗ ಮಾಡ್ತಿದ್ವು. ಹೊರಗಡೆ ನಾವೇನು ಹೋಗ್ತಿರ್ಲಿಲ್ಲ. ನಾವು ಇದ್ದ ಸ್ಥಳದಲ್ಲಿಯೇ ಪ್ರವಚನ, ನಾವು ಇದ್ದ ಸ್ಥಳದಲ್ಲಿಯೇ ಯೋಗ ಶಿಬಿರ. ಹಾಗೆ ಸಿಕ್ಕಿತ್ತು. ಊರ ಹೆಸರು ಹೇಳಿಬಿಡ್ತೀನಿ, ಚನ್ನಗಿರಿ. ಅಲ್ಲಿ ಒಂದು ಕ್ವಾರ್ಟರ್ಸ್ನಲ್ಲೇ ಇದ್ವು. ಅಲ್ಲಿ ಪ್ರವಚನ ಯೋಗ ಎರಡೂ ನಾವಿದ್ದ ಸ್ಥಳದಲ್ಲೇ ನಡೆಸ್ತಾ ಇದ್ವು. ಆಗ ಪ್ರವಚನದೊಳಗೆ ನಾವು ಅಲ್ಲಿ 20 ದಿನ ಪ್ರವಚನ ಮಾಡುವ ಕಾಲಕ್ಕೆ ನಾವು ಮೌನ ವಹಿಸೋದು.
ಪ್ರವಚನ ಮಾತ್ರ ಮಾತಾಡ್ತೀವಿ, ಯೋಗದಲ್ಲಿ ಮಾತ್ರ ಮಾತಾಡ್ತೀವಿ, ಉಳಿದು ವೇಳೆ ಒಳಗೆ ಮಾತಾಡಲ್ಲ, ಯಾರ ಜೊತೆಲೂ ಮಾತಾಡಲ್ಲ. ಮತ್ತು 20 ದಿನ ಮೌನ ಇದ್ದಾಗ ಅದು ಪ್ರವಚನದೊಳಗೆ ಅಲ್ಲಮ ಪ್ರಭುದೇವರು ತಪಸ್ಸು ಕೊಡ್ತಾರೆ. ಆ ಕಾರಣವಾಗಿ ನಾವು ಮೌನ ಇರ್ತಿದ್ವು. ಆಮೇಲೆ ಉಪವಾಸನೂ ಮಾಡ್ತಿದ್ವು. ಅಂದರೆ ಉಪವಾಸ ಅಂದ್ರೇನು, ಬೇಯಿಸಿದ ಯಾವುದೇ ಅಡುಗೆ ತಗೊಳ್ಳೋದೇನು, ಏನಾದರೂ ನೀರು, ಎಳನೀರುಗಳು, ಹಣ್ಣು, ಅದು ಏನು ನಾವು ಇಷ್ಟಪಟ್ಟು ಹೋಗಿ ಕೊಂಡ್ಕೊಂಬರಲ್ಲ. ಇದ್ದರೆ ತಗೋತೀವಿ, ಇಲ್ಲದೆ ನೀರನ್ನು ಕುಡಿದು ಓಂ ನಮಃ ಶಿವಾಯ. ಇದು ನಮ್ಮ ಜೀವನ ದಿನಚರಿ. ಹೀಗೆ ನಿತ್ಯ ಪ್ರವಚನ ಮಾಡ್ತಾ ಹೋಯ್ತು. ಹೋಗ್ತಾ ಇದ್ದರೆ ಪ್ರವಚನ ಕೇಳೋಕ್ಕೆ ಅನೇಕರು ಬರ್ತಿದ್ರು. ನನಗೆ ಆಶ್ಚರ್ಯ ಆಗುತ್ತೆ. ಪ್ರವಚನ ಕೇಳಲಿಕ್ಕೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಬರ್ತಿದ್ರು. ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅವರು 2 ಎಳ್ನೀರನ್ನು ತಂದು ಇಟ್ಬಿಡೋರು. ನಾನು ಬಯಸಿಲ್ಲ. 2 ಎಳನೀರನ್ನು, ಬಹಳ ಸುಂದರವಾದ ಎಳನೀರವು, ಈ ಸಕ್ಕರೆ ಕಲ್ಸಕ್ಕರೆ ಜೇನುತುಪ್ಪ ಅಂತ ಇರ್ತದಲ್ಲ ಹಾಗೆ, ಮತ್ತು ಎಳನೀರು, ಹದವಾದ ಎಳನೀರು, ಕಾಯಲ್ಲ, ಅದು ಬರೀ ಗಂಜಿ ಮತ್ತು 2-3 ಗ್ಲಾಸ್ ನೀರಿರಬೇಕು, ಕೆಂದೆಳ್ನೀರು ಅಂಥ ಎಳನೀರನ್ನು ಅವ್ರು ತಂದಿಟ್ಬಿಡ್ತಿದ್ರು. ಮತ್ತು ಕೆಲವು ದಿವಸ ಹಣ್ಣುಗಳನ್ನು ತಂದಿಟ್ಬಿಡ್ತಿದ್ರು. ಈಗ ನಾನು ನಿಜವಾಗಿಯೂ ಯಾರನ್ನೂ ಕೇಳಿಲ್ಲ, ಬಯಸಿಲ್ಲ. ಇದು ನನ್ನ ಜೀವನದಲ್ಲಿ ನಡೆದ ಅನುಭವಗಳು. ನಾವು ಅಪೇಕ್ಷಿಸ್ತಲೇ ನಾವಿದ್ದಲ್ಲಿಗೆ ಬರ್ತಾ ಇದ್ವು. ಇನ್ನೂ ಒಂದು ಘಟನೆ ಇತ್ತಲ್ಲ, 1000 ಲಕ್ಷ ಇದ್ದಾವೆ. ನಮ್ಮ ಜಗದ್ಗುರು ಪ್ರಭುದೇವ ಧರ್ಮಪೀಠ ಜೋಗ ಜಲಪಾತ, ಅಲ್ಲಿ ನಾವು ಕೆಲವು ಕಾರ್ಯಕ್ರಮಗಳ ಸಲುವಾಗಿ ಶಿವರಾತ್ರಿ ವೇಳೆಗೆ ಅಲ್ಲಿ ಹೋಗಿದ್ವು. ನಾವು ಕಾರನ್ನು ಭಾಳ ದಿವಸ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ವು ವಿಜಯಪುರದಿಂದ. ನಮ್ಮ ಸ್ವಂತ ಕಾರಿದ್ದರೂ ಟ್ಯಾಕ್ಸಿನ ಮಾಡ್ಕೊಂಡು ಹೋಗ್ತೀವಿ ಹೊರಗಡೆ ಹೋಗ್ಬೇಕಾರೆ. ಸರಿ, ಹೆಚ್ಚಿಗೆ ದಿವಸ ಇದ್ರೇನು ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು 5 ದಿವಸ ಕಾರ್ ಇಟ್ಕೊಂಡು 5 ದಿವಸದ ಬಾಡಿಗೆ ಕೊಟ್ಟು ನೀವು ವಾಪಸ್ ಹೋಗಪ್ಪ ಅಂತೇಳಿ ಕಾರನ್ನ ವಾಪಸ್ ಬಿಜಾಪುರಕ್ಕೆ ಕಳಿಸ್ಬಿಟ್ಟು ಕಾರು ಖಾಲಿ ಹೋಯ್ತು. ಆಗ ನಿತ್ಯ ಕೆಲಸ ಮಾಡಿಸ್ಬೇಕಾದ್ರೆ, ಅಯ್ಯಯ್ಯೋ ದುಡ್ಡು ನನ್ನ ಹತ್ರ ಇಲ್ವಲ್ಲ, ಬ್ಯಾಂಕ್ ಹೋಗಿ ತರಬೇಕು, ATM ಇದೆ, ಬ್ಯಾಂಕ್ ದೂರದಲ್ಲಿದೆ, ಏನು ಹಿಂಗೆ ಆಗೋಯ್ತಲ್ಲ, ಕಾರ್ ಇದ್ದಾಗ ಹೋಗಿ ತಗೊಂಬಂದು ಇಟ್ಕೋಬೇಕಾಗಿತ್ತಲ್ಲ ಅಂತ ಸುಮ್ಮನೆ ಭಾವನೆ ಅಂದುಕೊಂಡೆ. ನಿಜವಾಗಿ ಇದು ನಡೆದ ಘಟನೆ. ಅಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಆಗಲಿ ರಾತ್ರಿ 7 ಗಂಟೆ ಆಗಿದೆ. ಇವ್ರಿಗೆ ಸಂಬಳ ಕೊಡ್ಬೇಕಲ್ಲಪ್ಪ, ಅವ್ರಿಗೆ ಚೆಕ್ ಕೊಟ್ಟರೆ ಬ್ಯಾಂಕಲ್ಲಿ ಹೋಗಿ ತಗೋತಾರ, ಹೀಗೆ ನನಗೆ ಭಾವನೆ ಇತ್ತು. ಆದರೆ ರಾತ್ರಿ 7:15 ಆಗಿರ್ಬೇಕ್ರಿ, ಒಂದು ದೊಡ್ಡ ಕಾರು ಒಳಗೆ ಬಂತು. ಇದ್ಯಾರಪ್ಪ ಇಲ್ಲಿ ನಮ್ಮ ಮಠಕ್ಕೆ ಹುಡುಕೊಂಬಂದರು, ಮೇಯ್ನ್ ರೋಡಲ್ಲಿತ್ತು ಮಠದ ಹೆಬ್ಬಾಗಿಲು. ಈಗ ಮಠದ ಹೆಬ್ಬಾಗಿಲನ್ನು ಮೇಯ್ನ್ ರೋಡನ್ನು ಮುಚ್ಚಿ ಒಳಗಡೆ ಕಚ್ಚಾ ರಸ್ತೆಯಲ್ಲಿ ಬಂದು ಆಮೇಲೆ ಒಳಗೆ ಬರ್ಬೇಕು, ಆ ಥರ ಮಾಡಿದ್ದೀವಿ. ಆದರೂ ಹುಡುಕೊಂಡು ಹೆಂಗೆ ಬಂದರು ಇವರು, ಯಾರು ಏನು ಅಂತ ನನಗೆ ಸುಮ್ಮನೆ ಮನಸ್ಸಿನಲ್ಲಿ ಭಾವನೆ ಆಯಿತು. ಅಲ್ಲಿ ಜನರು ಕೆಲಸ ಮಾಡ್ತಕ್ಕಂಥವರು ಒಂದು ಸೇಫ್ಟಿ ಟ್ಯಾಂಕ್ ಗುಂಡಿ ತೆಗಿತಾ ಇದ್ದಾರೆ. ನೀರನ್ನು ಇಳಿಸೋಕ್ಕೆ ಒಂದು 6 ಒಂದೊಂದು ಅಡಿವು ಸಿಮೆಂಟ್ 5 ಅಡಿ ಅಗಲದ್ದು ವೃತ್ತಾಕಾರದ್ದು ಸಿಮೆಂಟ್ ರಿಂಗ್ ತಂದಿದ್ವು. ಅದನ್ನು ಇಳಿಸ್ಬೇಕು. ಇಳಿಸೋ ಕೆಲಸವನ್ನು ಕೆಲಸಗಾರರು ಮಾಡ್ತಾ ಇದ್ದಾರೆ. ಆಗಲೇ ರಾತ್ರಿ 7:15 ಆಗಿದೆ. ಲೈಟ್ ಹಾಕಿ ಕೊಟ್ಟಿದ್ದೆ, ಅವ್ರು ಮಾಡ್ತಾಯಿದ್ದಾರೆ. ಮಧ್ಯಾಹ್ನನೇ ಶುರು ಮಾಡಿದರು, ಆದರೂ ಕೆಲಸ ಮುಗಿಬೇಕಾದ್ರೆ ಆಗಲಿಲ್ಲ. ಆ ಕಾರು ಒಳಗೆ ಬಂದು ನಿಲ್ಲಿಸ್ಬಂದು 3 ಜನ ಬಂದು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿದರು. ಅವ್ರು ಯಾರು ಏನು ನಂಗೆ ಗೊತ್ತಾಗಲಿಲ್ಲ. ಸರಿ, ನಾನು ಅವ್ರ ಮುಖ ನೋಡಿದೆ. ಸ್ವಾಮೀಜಿ, ನಾವು ಯಾರು ಅಂತ ನಿಮಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಅಂತ ಅಂದರು. ಹೌದು, ಹೆಂಗೆ ಹೇಳೋದು, ನೀವು ಯಾರು ಅಂತ ಗೊತ್ತಾಗಿಲ್ಲ ಅಂಥೇಳಿ. ಸ್ವಾಮೀಜಿ ಹಿಂಗೆ ಅಂತಾರ ಅಂತ ಭಾವನೆ ಮಾಡಬಾರ್ದು, ತಿಳಿಲಿಲ್ಲ ಅಂದೆ. ಸ್ವಾಮೀಜಿ, ನಾವು ನಿಮ್ಮ ಶಿಷ್ಯರು ಅಂದರು. ನನಗೆ ಆಶ್ಚರ್ಯ, ನನ್ನ ಶಿಷ್ಯರು ನನಗೆ ಗೊತ್ತಿಲ್ವಲ್ಲ. ಆಗ ಸ್ವಾಮೀಜಿ, ನಾವು ಪ್ರತಿ ವರ್ಷ ಇಲ್ಲಿ ನೀವು ಏನು ಯೋಗ ಶಿಬಿರ ನಡೆಸ್ತಾ ಇದ್ರಲ್ವ, ಪ್ರತಿ ವರ್ಷ ಶಿವರಾತ್ರಿಗೆ ನಾವು ಪ್ರತಿ ವರ್ಷ ನಮ್ಮ ತಂದೆ ಜೊತೆ ಬರ್ತಿದ್ವು. ಈಗ ನಮ್ಮ ತಂದೆ ಕಾಲವಾದ ಮೇಲೆ 4 ವರ್ಷ ಆಯಿತು ನಾವು ಬರೋದು ಬಿಟ್ಟಿದ್ವಿ. ನಾನು ಪೊಲೀಸ್ ಕೆಲಸ ಸೇರಿಕೊಂಡೆ, ನನ್ನ ತಮ್ಮನ್ನು ಓದಿಸ್ತಾ ಇದ್ದೆ. ಮತ್ತು ಈಗ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ನಿಮ್ಮನ್ನು ನೋಡಬೇಕು, ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಅನ್ನಿಸ್ತು, ಬಂದೆ. ನಾವಿದ್ದಲ್ಲಿಗೆ ಅವರು ಬಂದವರು ನಾವಿದ್ದಲ್ಲೇ 12 ದಿವಸ ಇದ್ದರು ಅವರು.
ನಮ್ಮದೇನು ಮಠದ ಕೆಲಸ ಹೋಗೋದು ಬರೋದು ಎಲ್ಲ ಅವರು ಕಾರಲ್ಲೇ ಅವರೇ ಹೇಳ್ಬಿಟ್ರೆ ಸಾಕು, ಎಲ್ಲ ಅವರೇ ಮಾಡ್ಕೊಂಬಂದ್ಬಿಡೋರು. ಸರಿ, ಅಲ್ಲಿ ಹೋಗಿ ATM ಅಲ್ಲಿ ದುಡ್ಡು ಕೊಟ್ಟರು ಸಾಕು, ಅವ್ರು ಹೋಗಿ ತಗೊಂಬಂದ್ಬಿಡೋರು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪರಮಾತ್ಮನಿಗೆ ಶರಣಾಗತರಾದರೆ, ನಾನು ಪರಮಾತ್ಮ ಅಂದರೆ ನಮ್ಮ ಧರ್ಮದಲ್ಲಿ ಇಷ್ಟಲಿಂಗ. ಇಷ್ಟಲಿಂಗ ಏನು ಗೊತ್ತಾ? ಇದು ಯೂನಿವರ್ಸ್ ಅಂದರೆ ಏನು ಗೊತ್ತಾ? ಪಂಚಮಹಾಭೂತ. ಪಂಚಮಹಾಭೂತ ಅಂದ್ರೇನು? ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಇದನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಪಂಚಮಹಾಭೂತಗಳಿಗೆ ಸೀಮಿತ ಆಗೋಣ. ಈಗ ನಾವು ಈಗೇನು ಯೂನಿವರ್ಸ್ ಅಂದ್ರೇನು ಸ್ಪಷ್ಟಪಡಿಸ್ತೇನೆ ಇನ್ನೊಮ್ಮೆ. ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಈ ಭೂಮಿ ಮೇಲೆ ವಾಸ ಮಾಡ್ತಾ ನೀರು ಕುಡಿತಾ ಇದ್ದೇವೆ. ಈ ಭೂಮಿ ಮೇಲೆ ವಾಸ ಮಾಡ್ತಾ ಸೂರ್ಯನ ಬೆಳಕಲ್ಲಿ, ಅಗ್ನಿಯ ಪ್ರಕಾಶದಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ ನಾವು ವಾಸ ಮಾಡಬೇಕಾದ್ರೆ ವಾಯುವನ್ನು, ಗಾಳಿಯನ್ನು ಉಸಿರಾಟ ಮಾಡ್ತಾ ಬದುಕ್ತಾ ಇದ್ದೇವೆ. ಆಕಾಶದಲ್ಲಿ ಏನೇ ಮನೆ, ಕಟ್ಟಡ, ಪ್ರತಿಯೊಂದು ಅವಕಾಶ ಕೊಡ್ತಕ್ಕಂಥದ್ದು ಯಾವುದು? ಆಕಾಶ. ಈಗ ನಾವು ವಾಸ ಮಾಡುವ ಭೂಮಿ 7929 ಚದುರ ಮೈಲಿ ವ್ಯಾಸ ಇದೆ. ಇಂಥ ಭೂಮಿ ಇರಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ಬೋದು ಆಕಾಶ. ಈ ಭೂಮಿ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ, ಇಂಥ ಚಂದ್ರನಿಗೆ ಅವಕಾಶ ಕೊಟ್ಟಿರೋದು ಈ ಆಕಾಶ. ಈ ಭೂಮಿ ಮತ್ತು ಚಂದ್ರ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಸುತ್ತುವಕ್ಕೆ ಜಾಗ ಮತ್ತು ಸುತ್ತುವಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಆಕಾಶ. ಇಂಥ ಸೂರ್ಯ ಮತ್ತು 3,500 ಕೋಟಿ ನಕ್ಷತ್ರಗಳೆಲ್ಲವನ್ನು ತನ್ನಲ್ಲಿ ಎಂಬಿಟ್ಟುಕೊಂಡಿರುವುದು ಆಕಾಶ. ಇವೇ 5 ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳನ್ನು ಯೂನಿವರ್ಸ್ ಅಂತ ಕರೆಯಲಾಗ್ತದೆ. ಈ ಯೂನಿವರ್ಸ್ಗೆ, ಈ ಪರವಸ್ತುವಿಗೆ, ಈ ಪಂಚಮಹಾಭೂತಗಳಿಗೆ ನಾವು ಶರಣಾಗತರಾಗಬೇಕು. ಶರಣಾಗತರಾಗೋದ್ರು ಅಂದ್ರೇನು? ಪಂಚಮಹಾಭೂತಗಳಿಗೆ, ಯೂನಿವರ್ಸ್ಗೆ ನಮಸ್ಕಾರ, ವಂದನೆಗಳು, ಅನಂತ ಕೋಟಿ ನಮಸ್ಕಾರಗಳು. ಎಂಬ ಅನುಗ್ರಹದಿಂದ ನಾವು ಇಲ್ಲಿ ಬದುಕಿದ್ದೇವೆ. ನಮಗೆಲ್ಲವನ್ನೂ ನೀವು ಕೊಟ್ಟಿದ್ದೀರಾ ಎನ್ನುವ ಈ ಭಾವನೆಯಿಂದ ನಾವು ಯೂನಿವರ್ಸ್ಗೆ ವಂದಿಸಬೇಕು. ನೀನು ವಂದಿಸು ಬಿಡು, ನೀ ಕೃತಜ್ಞತೆಯನ್ನು ಸಮರ್ಪಣೆ ಮಾಡು ಬಿಡು, ಯೂನಿವರ್ಸೇ ನಿನ್ನನ್ನು ಕೇಳಲ್ಲ. ಆದರೆ ಆ ಕೃತಜ್ಞತಾ ಸಮರ್ಪಣೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವದಲ್ಲಿ, ನಮ್ಮ ಜೀವನದಲ್ಲಿ ಬೇಕು. ಹೀಗೆ ನಾವು ಶರಣಾಗತರಾದಾಗ, ನಮ್ಮನ್ನು ನಾವು ಕೊಟ್ಕೊಂಡಾಗ, ನಾವು ಕೇಳದಲ್ಲೇ ಯೂನಿವರ್ಸ್ ನಮಗೆ ಬೇಕಾದ್ದೆಲ್ಲವನ್ನು ಕೊಡ್ತದೆ ರೀ. ನಮ್ಮ ಜೀವನದಲ್ಲಿ ನಾವು ಏನನ್ನೂ ಕೇಳದಲ್ಲೇ ಎಲ್ಲವನ್ನೂ ಪಡ್ಕೊಂಡಿದ್ದೇವೆ. ಈ ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೇವೆ. ಈಗ ಸ್ವಾಮೀಜಿ ನೀವೇನೋ ತಪಸ್ಸು ಜೀವನ 40 ವರ್ಷ ಅಂತ ಹೇಳ್ತೀರಿ, ನಾವೆಲ್ಲ ಲೌಕಿಕರು, ಸಂಸಾರಸ್ಥರು, ನಮ್ಗೆ ಅವೆಲ್ಲ ಮಾಡೋಕ್ಕೆ ಸಮಯ ಎಲ್ಲಿದೆ? ಬೇಡ ರೀ. ನಿಮ್ಮ ಇರುವ ಜೀವನದಲ್ಲಿ ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ರಾತ್ರಿ 1 ಗಂಟೆ ಧ್ಯಾನ ಮಾಡಿರಿ, ಜಪ ಮಾಡಿರಿ. ಬೇಡಪ್ಪ, 5 ನಿಮಿಷ ಹಿಂಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿರಿ, ಸಾಕು ಹೋಗಲಿ. ದಿನಗಟ್ಟಲೆ ನಿಮಗೆ ಧ್ಯಾನ ಮಾಡ್ಲಿಕ್ಕಾಗದೆ ಹೋದ್ರು, ಗಂಟೆಗಟ್ಟಲೆ ಧ್ಯಾನ ಮಾಡೋಕ್ಕಾಗದೆ ಹೋದ್ರೂ ದಿನದ 3 ವೇಳೆಯಲ್ಲಿ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ಹೀಗೆ ಧ್ಯಾನ ಪ್ರಾರ್ಥನೆ ನಿರಂತರವಾಗಿ ಮಾಡ್ತಾ ಹೋಗಿ. ಈಗ ಸಾಮಾನ್ಯವಾಗಿ ಪ್ರಾರ್ಥನೆಯನ್ನು 108 ಜಪ ಮಾಡಲಾಗ್ತದೆ. 1008 ಜಪ, 1,08 ಜಪ, 1,08 ಜಪ ಹೀಗೆಲ್ಲ ಮಾಡಲಾಗತ್ತೆ. ಈಗ ರೈತ ಬೇಸಾಯ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಬೇಸಾಯ ಮಾಡ್ತಾನೆ ಅಷ್ಟು ಅವನಿಗೆ ಫಸಲು ಬರ್ತದೆ. ಅವನು ಎಷ್ಟೆಷ್ಟು ಬೇಸಾಯನ ಕಡೆಗಣಿಸ್ತಾನೆ ಅವನಿಗೆ ಅಷ್ಟೆಷ್ಟು ಫಸಲು ಕಡಿಮೆ ಬರ್ತದೆ. ಹಾಗೆ ನಾವು ಎಷ್ಟೆಷ್ಟು ಧ್ಯಾನ ಮಾಡ್ತೀವಿ ಅಷ್ಟೆಷ್ಟು ಅನುಗ್ರಹ ನಮಗೆ ಸಿಗ್ತದೆ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ, ನೀವು ಯಾರು ಕಡು ಬಡತನದಲ್ಲಿದ್ದೀರಿ, ನೀವು ಯಾರು ರೋಗದಲ್ಲಿದ್ದೀರಿ, ಯಾರು ಶಾಲಾ ವಿದ್ಯಾರ್ಥಿಗಳಿದ್ದೀರಿ, ನೀವು ವಿದ್ಯಾವಂತರಾಗಬೇಕು, ನಾ ಫಸ್ಟ್ ರ್ಯಾಂಕ್ ಬರಬೇಕು, ನಾ AS ಆಗಬೇಕು, ನಾ KS ಆಗಬೇಕು, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ನಾ DC ಆಗಬೇಕು, ನಾ MLA ಆಗಬೇಕು, ನಾ ಮಿನಿಸ್ಟ್ರ್ ಆಗಬೇಕು, ನಾ ಸ್ವಂತ ಮನೆ ಕಟ್ಕೋಬೇಕು, ದೊಡ್ಡ ವ್ಯಾಪಾರಸ್ಥನ ಆಗಬೇಕು, ದೊಡ್ಡ ಉದ್ಯಮಿ ಆಗಬೇಕು. ಬೇಕಾದ್ರಿ ನಿಮ್ಗೆ ಏನು ಅಪೇಕ್ಷೆ ಇದೆ, ಏನು ಬೇಕಾದರೂ ನೀವು ಸಾಧನೆ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ನೀವು ಮನಸ್ಸು ಮಾಡಬೇಕಷ್ಟೆ. ನೀವು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಜೀವನದಲ್ಲಿ ಪಡೆದುಕೊಳ್ಬೋದು.
ಆದ ಕಾರಣ ನಾವು ಅನುಭವದ ಜೀವನಕ್ಕೆ ಬಂದ್ವು. ಅನುಭವದ ಜೀವನದಲ್ಲಿ ನಮಗೇನು ಬೇಕು ಅದೆಲ್ಲವನ್ನು ನಾವು ಪಡ್ಕೊಂಡಿದ್ದೀವಿ. ನಾವು ಇನ್ನೊಮ್ಮೆ ಇವತ್ತು ಹೇಳ್ತಾ ಇದ್ದೀವಿ, ನಾವೆಲ್ಲ ನಮ್ಮ ಪ್ರವಚನದಲ್ಲಿ ವಿಡಿಯೋದಲ್ಲಿ ಮೇಲಿನ ಮೇಲೆ ಹೇಳ್ತಾ ಇರ್ತೀವಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಪರಮಾನಂದದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳು ಒಬ್ಬರೇ. ಯಾಕೆ ಅಂದರೆ ನಮಗೇನು ಚಿಂತೆ ಇಲ್ಲ, ನಮ್ಮ ಯಾವ ದುಃಖನೂ ಇಲ್ಲ, ನಮ್ಮ ಯಾವ ಕಷ್ಟಗಳೂ ಇಲ್ಲ, ಯಾವ ನೋವು ಇಲ್ಲ, ಯಾವ ಸಂಕಟನೂ ಇಲ್ಲ. ನಾವು ಬಹಳ ಆರೋಗ್ಯವಂತರಾಗಿದ್ದೇವೆ, ನಾವು ಬಹಳ ದೀರ್ಘಾಯುಷಿಗಳಾಗಿದ್ದೇವೆ, ನಾವು ಬಹಳ ಆರೋಗ್ಯವಂತರಾಗಿದ್ದೇವೆ. ಎಲ್ಲವನ್ನು ಪರಮಾತ್ಮ ನಾವು ಕೇಳ್ದಲೇ ಕೊಟ್ಟಿದ್ದಾನೆ. ಮತ್ತು ನೀವು ಕೇಳಿದರೆ ಕೊಡಲ್ವಾ? ಕೊಡ್ತಾನೆ. ಅದಕ್ಕೆ ನಾನು ನಿಮಗೆ ಮತ್ತೆ ಮತ್ತೆ ಹೇಳೋದು, ಧ್ಯಾನ ಮಾಡಿ, ಧ್ಯಾನ ಮಾಡಿ. ನೀವು ಎಷ್ಟೆಷ್ಟು ಧ್ಯಾನ ಮಾಡ್ತೀರಿ, ನೀವೆಷ್ಟೆಷ್ಟು ಕೇಳ್ಕೊಳ್ತೀರಿ, ಅಷ್ಟಷ್ಟು ನಿಮಗೆ ಆ ಯೂನಿವರ್ಸ್, ಆ ಪರವಸ್ತು, ಆ ವಿಶ್ವಶಕ್ತಿ ಖಂಡಿತ ನಿಮಗೆ ಕೊಡ್ತದೆ. ನೀವು ಧ್ಯಾನ ಮಾಡಿರಿ, ಕೊಡದೆ ಹೋದರೆ ನಮ್ಮನ್ನು ಕೇಳ್ರಿ, ಕಾಮೆಂಟ್ ಮಾಡಿರಿ. ಮೊದಲು ಧ್ಯಾನವನ್ನು ಆರಂಭಿಸಿ. ಮತ್ತು ಆರಂಭಿಸಿ ನೀವೇನು ಮಾಡಬೇಕು? ಉದಾಹರಣೆಗೆ ನಿಮಗೆ ಬೆಂಗಳೂರು ನಗರದಲ್ಲಿ ಒಂದು ಸೈಟ್ ಬೇಕು, ಕೊಡ್ತದೆ ವಿಶ್ವಶಕ್ತಿ. ನೀವು ಪ್ರಾರ್ಥನೆ ಮಾಡಿ ಬೆಂಗಳೂರು ನಗರದಲ್ಲಿ ನನಗೊಂದು ಎಷ್ಟು 30, 40, 40, 60, 25, 30, 25, 40 ನಿಮ್ಮ ಶಕ್ತ್ಯಾನುಸಾರ. ನೋಡ್ರಿ, ಯಾರೂ ನಿಮ್ಮನ್ನು ನೀವು ಕಡಿಮೆ ಅಂತ ತಿಳ್ಕೊಬಾರ್ದು. ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಒಂದು ಬೇಕು. ಆ ಯೋಗ್ಯತೆ, ಅರ್ಹತೆ ಬೇಕು. ಆ ಅರ್ಹತೆಗೆ ಅನುಗುಣವಾಗಿ ನೀವು ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ. ಆಗ ಯೂನಿವರ್ಸ್ ನೀವು ಕೇಳಿದ್ದೆಲ್ಲವನ್ನು ಕೊಡ್ತದೆ. ಮೊದಲು ಒಂದು ಉದಾಹರಣೆ ಕೊಡ್ತೀನಿ. ಅನೇಕರು ನಾವು ಲಗ್ನ ಮಾಡ್ಕೋಬೇಕು, ಆಯಿತು ಮಾಡ್ಕೊಳ್ಳಿ. ಲಗ್ನ ಮಾಡ್ಕೋಬೇಕಾದ್ರೆ ನಿನಗೊಂದು ಯೋಗ್ಯತೆ ಬೇಕಲ್ವಾ? ಈಗ ಹುಡುಗಿ ಸಿಗಬೇಕಾದ್ರೆ ಮೊದಲು ನಮಗೆ ಅರ್ಹತೆ ಬೇಕಲ್ವಾ? ಹುಡುಗಿಯರು ನಮ್ಮನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಯೋಗ್ಯತೆಯನ್ನು ಅವ್ರು ಮೊದಲು ಜಡ್ಜ್ ಮಾಡ್ತಾರೆ. ಇವನು ನನ್ನನ್ನು ಸಾಕಾಗ್ತದ, ಇವನು ತಿಂಗಳ ಎಷ್ಟು ಗಳಿಸ್ತಾನೆ, ಇವನು ಎಷ್ಟು ಸಂಪಾದನೆ ಮಾಡ್ತಾನೆ, ನನ್ನ ಯೋಗ್ಯತೆಗೆ ಇವನು ತಕ್ಕನಾಗಿದ್ದಾನೆ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಇವನು ಎಜುಕೇಷನ್ ಇದೆಯೇ, ಹಿಂಗೆ ಅವರು ನಮ್ಮ ಕ್ವಾಲಿಟೀಸ್ನೆಲ್ಲ ಹುಡುಗಿಯರು ನಮ್ಮನ್ನು ಜಡ್ಜ್ ಮಾಡ್ತಾರೆ. ಮತ್ತು ಆ ಯೋಗ್ಯತೆ ಇರಬೇಕಲ್ವಾ? ಈಗ ನೋಡ್ರಿ, ಆಧಾರ್ ಕಾರ್ಡ್ ನೀವು ಪಡ್ಕೋಬೇಕಾದ್ರೆ ಸರ್ಕಾರ ಏನು ಮಾಡುತ್ತೆ? ನೀವು ಕರ್ನಾಟಕದಲ್ಲಿ ಬೈ ಬರ್ತ್ ಹುಟ್ಟಿರಬೇಕು, ಇದು ಮೊದಲನೇದು. ಕೇಳ್ತಾ ಇಲ್ಲ? ಅದಿದ್ದರೆ ಮಾತ್ರ ಆಧಾರ್ ಕಾರ್ಡ್ ಸಿಕ್ಕುತ್ತೆ. ಮತ್ತು ಇಲ್ಲಿ ನಿಮ್ಮ ವಾಸಕ್ಕೆ ಬಾಡಿಗೆಯೋ ಮತ್ತೊಂದು ನೀವು ಇಂಥ ಊರಿನಲ್ಲಿ ನಿಮ್ಗೊಂದು ವಿಳಾಸ ಇರಬೇಕು, ನಿಮ್ಮ ತಂದೆ ತಾಯಿ ಇಂಥವ್ರು ಅಂತ ಇರಬೇಕು, ಆಗ ನಿಮ್ಗೆ ಆಧಾರ್ ಕಾರ್ಡ್ ಸಿಕ್ಕುತ್ತೆ. ಹೌದಲ್ವಾ? ಒಂದು ಆಧಾರ್ ಕಾರ್ಡನ್ನು ತಗೋಬೇಕಾದರೂ ಕೂಡ ಅಲ್ಲಿ ಕೆಲವು 3 ನಿಯಮಗಳು, ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ಹಾಗೆ ನೀವು ಹುಡುಗಿಯನ್ನು ಲಗ್ನ ಮಾಡ್ಕೋಬೇಕಾದರೂ ಕೂಡ ಯೋಗ್ಯತೆ ಬೇಕಲ್ವಾ? ಆಕೆನ ಸಾಕಬೇಕಲ್ವ? ಲಗ್ನ ಮಾಡ್ಕೊಂಡ್ಮೇಲೆ 3 ಹೊತ್ತು ಊಟ ಕೊಡಬೇಕು, ಮತ್ತು ನಿನ್ನ ಜೊತೆ ಆಕೆ ಇರೋಕ್ಕೆ ಮನೆ ಬೇಕು, ಮತ್ತು ಆಕೆಗೆ ಬಟ್ಟೆಗಳು ಬೇಕು, ವಸ್ತ್ರಗಳು ಬೇಕು, ಆಕೆಯ ಬೇಡಿಕೆಯನ್ನು ನೀನು ಪೂರೈಸಬೇಕು. ಸೊ ಯೋಗ್ಯತೆ ಬೇಕು. ಹಂಗೆ ಹಣವನ್ನು ಬೇಡ್ತೀವಿ. ಹಣವನ್ನು ನೀ ಏನೋ ಬೇಡ್ತೀಯಪ್ಪ, ಎಷ್ಟು ಬೇಡ್ತೀಯ? 1 ಲಕ್ಷನ, 2 ಲಕ್ಷನ, 3 ಲಕ್ಷನ, 5 ಲಕ್ಷ, ಎಷ್ಟು ಬೇಕಾದರೂ ಬೇಡ್ರಿ. ಪರಮಾತ್ಮನಿಗೆ ಕೋಟಿ ಲಕ್ಷ ಇವೆಲ್ಲ ತೃಣ, ಒಂದು ಧೂಳಿನ ಸಮಾನ. ನೀವೇನು ಕೇಳಿದ್ರು ಕೊಡ್ತದೆ. ಆದರೆ ಅವನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ಇರಬೇಕಲ್ವಾ? ಈಗ ದುಡ್ಡು ಕೊಟ್ಟರೆ ನಿನ್ನ ಇಟ್ಕೊಳ್ಳೋಕ್ಕೆ ಜಾಗ ಐತೇನಪ್ಪ? ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಬುದ್ಧಿ ಮತ್ತು ಇದೇನಪ್ಪ? ಮತ್ತು ಬಂದಂಥ ದುಡ್ಡನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು ಅನ್ನೋತಕ್ಕಂಥ ಅರ್ಹತೆ ಇದೆಯಾ? ಹೀಗೆ ನಾಲೆಡ್ಜ್ ಅನ್ನೋದು ಬೇಕಾಗ್ತದೆ. ನೀ ಹಣವನ್ನು ಪಡ್ಕೊಂಡ್ರೆ ಹಣವನ್ನು ನಿರ್ವಹಣೆ ಮಾಡುವುದು ಹೇಗೆ ಎನ್ನುವ ನಾಲೆಡ್ಜ್ ನಿನಗಿರಬೇಕು. ಇಲ್ಲದೆ ಹೋದರೆ ನೀನು ಹಣ ಪಡ್ಕಂತೀಯ, ಯಾವನೋ ಬಂದು ಕದ್ಕೊಂಡು ಹೊಟ್ಟೋಗ್ತಾನೆ, ಇನ್ಯಾರೋ ಬಂದು ಕೊಲೆ ಮಾಡಿಬಿಡ್ತಾನೆ, ಇಲ್ಲ ಇಡಿ ಮತ್ತೊಂದು ಯಾರೋ ಬಂದು ರೇಡ್ ಮಾಡಿಬಿಡ್ತಾರೆ. ಇವೆಲ್ಲ ಕಾನೂನು ಪ್ರವೇಶ ಆಗ್ತದೆ. ನಾವು ಒಂದು ದೇಶದಲ್ಲಿ ಇರುವಾಗ, ಒಂದು ರಾಜ್ಯದಲ್ಲಿ ಇರುವಾಗ ಆ ರಾಜ್ಯದ, ಆ ದೇಶದ ಕಾನೂನನ್ನು ನಾವು ಗೌರವಿಸಬೇಕು, ಅದಕ್ಕೆ ಅನುಗುಣವಾಗಿ ನಾವು ನಡ್ಕೋಬೇಕು. ಹೀಗೆ ಯಾಕಂತ ಹೇಳಿದರೆ
ಇಲ್ಲಿ ಸ್ವೇಚ್ಛೆಯಿಂದ ನಡ್ಕೊಳಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಮನುಷ್ಯರು. ಈಗ ಪಕ್ಷಿಗಳಿಗೆ ಅಂಥ ಕಾನೂನು ಯಾವುದೇ ಅಪ್ಲೈ ಆಗೋದಿಲ್ಲ, ಯಾಕೆ ಅವು ಹಾರ್ಕೊಂಡು ಹೊರಡ್ತವೆ. ಆದರೆ ನಾವು ಮನುಷ್ಯರು ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ದೀವಿ. ಈಗ ಸೊಳ್ಳೆಗೆ ಕಾನೂನು ನಿಯಮ ಮಾಡೋಕ್ಕೆ ಬರೋದಿಲ್ಲ, ಅದು ಎಲ್ಲಿ ಬೇಕಾದ್ರೆ ಹಾರ್ಕೊಂಡು ಹೊರಟೋಗ್ತದೆ. ನೊಣಕ್ಕೂ ಆರೋಪ ಮಾಡೋಕ್ಕೆ ಬರಲ್ಲ. ಯಾಕಂತ ಹೇಳಿದರೆ ಸೊಳ್ಳೆ, ನೊಣ, ತಿಗಣೆ, ಕ್ರಿಮಿ, ಕೀಟ, ಚಿಟ್ಟೆ, ಪಕ್ಷಿ ಇವಕ್ಕೆಲ್ಲ ಮನುಷ್ಯ ಕಾನೂನು ಮಾಡೋಕ್ಕೆ ಬರಲ್ಲ. ಮನುಷ್ಯರ ಕಾನೂನು ಮಾಡಿದ್ದಾನೆ. ಅವಕ್ಕೆ ಕಾನೂನು ಯೂನಿವರ್ಸ್, ವಿಶ್ವಶಕ್ತಿ ಅದಕ್ಕೆ ನಿಯಮ ಮಾಡಿರ್ತದೆ. ಆದ ಕಾರಣ ನಾವು ಅಪೇಕ್ಷಿಸಿದ್ದೆಲ್ಲವನ್ನು ಖಂಡಿತ ಪಡೆದುಕೊಳ್ಳಬಹುದು. ಆದರೆ ಪಡೆದುಕೊಳ್ಳಬೇಕಾದ್ರೆ ನಮಗೆ ಯೋಗ್ಯತೆ ಇರಬೇಕಾಗ್ತದೆ. ಯೋಗ್ಯತೆ ಇದ್ದರೆ ನಾವೇನು ಅಪೇಕ್ಷಿಸ್ತೀವಿ ಅವೆಲ್ಲವೂ ಸಿಗುತ್ತೆ. 100ಕ್ಕೆ 100 ಸತ್ಯ. ಇದಕ್ಕೆ ಇನ್ನೊಂದು ಬಹಳ ದೊಡ್ಡ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಮೈಸೂರು ನಗರ ನಿಮಗೆ ಗೊತ್ತು, ಅರಮನೆ, ಮೈಸೂರು ಅರಮನೆ, ಮಹಾರಾಜರು, ದಸರಾ ಇವೆಲ್ಲವನ್ನು, ಮತ್ತು ಮೈಸೂರು ಅಂದರೆ ತುಂಬ ಸುಂದರ ಸಿಟಿ, ಅದು ಗಾರ್ಡನ್ ನಗರ, ಬಹಳ ಸುಂದರವಾದ ರಸ್ತೆಗಳು, ಪ್ರತಿಮೆಗಳು, ಮತ್ತು ಅಲ್ಲಿ ಪ್ರಾಣಿಗಳ ಜೂ ಇದೆ. ಹೀಗೆ ಅನೇಕ ಮೈಸೂರು ನಗರಕ್ಕೆ ಕೆಲವು ಕ್ವಾಲಿಟೀಸ್ ಇದೆ. ಇಂಥ ಮೈಸೂರು ನಗರದಲ್ಲಿ ಸುತ್ತೂರು ಮಠ ಅಂತ ಇದೆ. ಆ ಸುತ್ತೂರು ಮಠ ಈಗೇನು ಸ್ವಾಮೀಜಿಗಳಿದಾರಲ್ಲ, ಅವ್ರ ಹಿಂದೆ ಒಬ್ಬರು ಸ್ವಾಮೀಜಿ ಇದ್ದರು, ಅವ್ರ ಹಿಂದೆ ಒಬ್ಬರು ಸ್ವಾಮೀಜಿ ಇದ್ದರು. ಈಗಿರೋ ಸ್ವಾಮೀಜಿಗಳು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು. ಇವರು ಹಿಂದೆ ಇದ್ದವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳು. ಅವರಿಗಿಂತ ಹಿಂದಿದ್ದವರು, ಅವ್ರ ಪೂರ್ಣ ಹೆಸರು ಗೊತ್ತಿಲ್ಲ, ಅವ್ರನ್ನ ಮಂತ್ರಿ ಮಹರ್ಷಿಗಳು ಅಂತ ಕರೀತಾರೆ. ಇವ್ರ ವಿಚಾರವನ್ನು ಹೇಳ್ತೀನಿ. ಈಗ ಮೈಸೂರಿನ ಸುತ್ತೂರು ಮಠ ಸಾವಿರ ಲಕ್ಷ ಕೋಟಿ ಆಸ್ತಿಯನ್ನು ಪಡ್ಕೊಂಡಿದೆ. ಅರಬ್ ಕಂಟ್ರೀಸಲ್ಲಿ ಬೇರೆ ಯಾವುದೇ ರಾಷ್ಟ್ರಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ಮತ್ತು ತಮ್ಮ ಶಾಖೆಯನ್ನು ತೆಗಿಲಿಕ್ಕಾಗಲ್ಲ. ಅಂಥ ಅರಬ್ ಸಂಸ್ಥೆಯಲ್ಲೂ ಕೂಡ ಇವರು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಸುತ್ತೂರು ಮಠದವ್ರು ತೆಗೆದಿದ್ದಾರೆ. ಅಂದರೆ ಅವ್ರು ಎಷ್ಟು ಶ್ರೀಮಂತರು ಇರ್ಬೇಕು ತಿಳ್ಕೊಳ್ಳಿ. ಹೀಗಾಗಿ ಇಷ್ಟು ಶ್ರೀಮಂತಿಕೆ ಮೈಸೂರಿನ ಸುತ್ತೂರು ಮಠಕ್ಕೆ ಹೇಗೆ ಬಂತು? ನಾವು ಒಂದು 100 ವರ್ಷ ಹಿಂದಕ್ಕೆ ಹೋದರೆ ಸುತ್ತೂರು ಮಠ ಈಗಿನೇನು ಶ್ರೀಮಂತಿಕೆ ಇದೆಯಲ್ಲ ಅಷ್ಟು ಶ್ರೀಮಂತಿಕೆ ಏನಿರಲಿಲ್ಲ. ಅದು ಒಂದು ಸಾಮಾನ್ಯ ಮಠವಾಗಿತ್ತು. ಆದರೆ ಆಗ ಮಂತ್ರ ಮಹರ್ಷಿಗಳ ವಿಚಾರಕ್ಕೆ ಬರ್ತೇನೆ. ಇವರೇನು ಒಬ್ಬರು ಸ್ವಾಮೀಜಿಗಳಿದ್ದರು, ಆ ಮಠಕ್ಕೆ ಸ್ವಾಮೀಜಿಗಳಾದರು. ಇವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಕಪಿಲಾ ನದಿ ಅಂತ ಸುತ್ತೂರು ಒಂದು ಹಳ್ಳಿ, ಅಲ್ಲಿ ಒಂದು ಕಪಿಲಾ ನದಿ ಹರಿದು ಹೋಗ್ತದೆ. ಅಲ್ಲಿ ಅವರು ತಪಸ್ಸು ಕೂತ್ಬಿಟ್ರು, ಮೌನವಾಗಿಬಿಟ್ರು. ಆ ಸ್ಥಳ ಬಿಟ್ಟು ಅವ್ರು ಎಲ್ಲೂ ಹೋಗ್ತಿರಲಿಲ್ಲ. ಆ ಸ್ವಾಮೀಜಿಗಳು ತಪಸ್ಸು ಕೂತು ಕೆಲವು ವರ್ಷಗಳು ಕಳೆದು, ಈಗೇನು ಮೈಸೂರು ಮಹಾರಾಜರಿದ್ದಾರಲ್ಲ, ಅವ್ರ ಹಿಂದೆ ಒಬ್ಬರು ಇದ್ದರಲ್ಲ ಜಯಚಾಮರಾಜ ಒಡೆಯರ್, ಅವ್ರ ಹಿಂದೆ ಒಬ್ಬರು ಇದ್ದರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರು ದೊಡ್ಡ ಮಹಾರಾಜರು. ಅವರು ನಮ್ಮ ಕರ್ನಾಟಕ ಸ್ಮರಣಾರ್ಹ ಹೆಸರಿನಲ್ಲಿ ಅವರನ್ನು ಸ್ಮರಣೆ ಮಾಡ್ಕೋಬೇಕು. ಅವರು KRS ಅಣೆಕಟ್ಟು ಕಟ್ಟಿದ್ರು, ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದರು, ಕಬ್ಬಣ ಫ್ಯಾಕ್ಟ್ರಿ ಭದ್ರಾವತಿಯಲ್ಲಿ ತೆರೆದರು, ಕಬ್ಬನ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ತೆರೆದರು, ಪೇಪರ್ ಮಿಲ್ ತೆರೆದರು, ಸಿಮೆಂಟ್ ಫ್ಯಾಕ್ಟ್ರಿ ತೆಗೆದರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು, ಮತ್ತು ಮೀಸಲಾತಿಯನ್ನು ಇಡೀ ಭಾರತದಲ್ಲಿ ಮೊದಲನೇ ಸಲ ಅವರು ಮೀಸಲಾತಿಯನ್ನು ಆರಂಭಿಸಿದರು. ಹೀಗೆ ಅವರ ಸುಭಿಕ್ಷ ಮತ್ತು ಸಾಹಿತ್ಯ ಸಂಸ್ಕೃತಿ ಎಲ್ಲದಕ್ಕೆ ಅವರು ರಾಜಾಶ್ರಯವನ್ನು ಕೊಟ್ಟು ಉದಾರವಾಗಿ ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ರು. KRS ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ತಮ್ಮ ಎಲ್ಲ ಬಂಗಾರವೆಲ್ಲವನ್ನು ಮಾರಿಬಿಟ್ಟು KRS ಅಣೆಕಟ್ಟನ್ನು ಕಟ್ಟಿದ್ರು. ಹೀಗೆ ಭಾರತದ ಯಾವ ಮಹಾರಾಜರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಈ ಥರ ಯಾರೂ ಮಾಡಿಲ್ಲ. ಅವರು ನಿಜವಾಗಿಯೂ ಕೂಡ ಅಂಥ ಮಹಾರಾಜನ ನಾವು ಪಡ್ಕೋಬೇಕಾದ್ರೆ ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕ ಪುಣ್ಯ ಮಾಡಿತ್ತು ಅಂತೇಳಿ ಖಂಡಿತ ಹೇಳ್ಬೋದು. ಇಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರೇನು ಸ್ವಾಮೀಜಿಗಳು ತಪಸ್ಸು ಕೂತರಲ್ಲ ಕಪಿಲಾದಿಂದ ದಂಡೆಯಲ್ಲಿ, ಅವ್ರು ದರ್ಶನ ತಗೊಳಕ್ಕೆ ಹೋದರು. ಅವ್ರು ದರ್ಶನ ತಗೊಂಡು ಅವ್ರಿಗೆ ಸ್ವಾಮೀಜಿಗಳ ದರ್ಶನಕ್ಕೆ ಅಂದರೆ ಮಹಾರಾಜರು ಸುಮ್ಮನೆ ಹೋಗಲ್ಲ, ಏನೆಲ್ಲ ಸನ್ಮಾನವನ್ನು ಮಾಡ್ತಾರೆ ಮಹಾರಾಜರು. ನಾವು ಸಾಮಾನ್ಯರು ಸುಮ್ಮನೆ ಸ್ವಾಮೀಜಿಗಳ ಹತ್ರ ಹಂಗೆ ಹೋಗ್ಬಿಡ್ತೀವಿ ಬರೀ ಕೈಲಿ. ಮಹಾರಾಜರು ಹಂಗೆಲ್ಲ ಹೋಗಲ್ಲ, ದೊಡ್ಡ ದೊಡ್ಡ ಜನ ಹಂಗೆಲ್ಲ ಹೋಗಲ್ಲ. ಗುರುವಿನಿಂದ ಆಶೀರ್ವಾದ ತಗೋಬೇಕಾದ್ರೆ ಅಲ್ಲಿ ಹೋಗಿ ಅನೇಕ ಧನ ಕನಕ ಸಂಪತ್ತು ಎಲ್ಲ
ಅವರ ಅನುಗ್ರಹ ಆಶೀರ್ವಾದಕ್ಕಾಗಿ ಅವ್ರ ಪಾದಕ್ಕೆ ಇಡ್ತಾರೆ ಹಣ್ಣು ಹಂಪಲ ಎಲ್ಲ. ಗುರುಗಳು ಆ ತಂದು ಕೊಟ್ಟದ್ದನ್ನೇ ತೆಗೆದುಕೊಂಡು ಮತ್ತು ಅವರಿಗೆ ಬಂದಂಥವ್ರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಡ್ತಾರೆ, ಏನು ಬದುಕಿನಲ್ಲಿ ಶ್ರೇಯಸ್ಸಾಗಲಿ ಅಂತ. ಹಾಗೆ ನಳವಳ್ಳಿ ಕೃಷ್ಣರಾಜ ಒಡೆಯರವರು ಆ ಮಂತ್ರ ಮಹರ್ಷಿಗಳ ದರ್ಶನಕ್ಕೆ ಹೋದರು. ದರ್ಶನ ಆಯಿತು. ಅವರಲ್ಲಿ ಭಿನ್ನಮಿಸಿದರು. ಏನು ಭಿನ್ನಪ ಮಾಡಿದರು ಮೈಸೂರು ಮಹಾರಾಜರು ನಳವಳ್ಳಿ ಕೃಷ್ಣರಾಜ ಒಡೆಯರ್ ಅಂದರೆ, ಪೂಜ್ಯರೇ, ತಮ್ಮನ್ನು ನಾವು ರಾಜಗುರುಗಳನ್ನಾಗಿ ನೇಮಿಸ್ಕೊಳ್ಳೋಕ್ಕೆ ಅಪೇಕ್ಷೆ ಪಟ್ಟಿದ್ದೇವೆ. ತಾವು ಮೈಸೂರು ಅರಮನೆಗೆ ಬಂದು ಅಲ್ಲೇ ವಸತಿ ಮಾಡಬೇಕಂತ ಬೇಡಿಕೊಂಡ್ರು. ನಾವು ನೀವಾಗಿದ್ರೆ ಏನು ಮಾಡ್ತಿದ್ವಿ? ಆಯಿತು ಮಹಾರಾಜರೇ, ಅರಮನೆಗೆ ಬಂದ್ಬಿಡ್ತಿದ್ವಿ ಅಲ್ವಾ? ಅರಮನೆ ಸುಖ, ಮಹಾರಾಜರು ಶಿಷ್ಯರು, ಏನು ದನ ಕನಕ ವೈಭೋಗ ಎಲ್ಲವೂ ಇವೇ ನಮಗೆ ದೊಡ್ಡದು ಅಲ್ವಾ? ಆದರೆ ಆ ಗುರುಗಳೇನು ಮಾಡಿದರು, ಮಂತ್ರ ಮಹರ್ಷಿಗಳು ಅವ್ರು ಮೌನ ಇದ್ದರು. ಅವ್ರು ಸ್ಲೇಟಿನ ಮೇಲೆ ಬರೆದು ತೋರಿಸಿದರು, ಇಲ್ಲ ನಾವು ಜೀವನ ಪರ್ಯಂತ ಇಲ್ಲೇ ಮೌನ ಇರ್ತೀವಿ, ಈ ಸ್ಥಳ ಬಿಟ್ಟು ನಾವೆಲ್ಲೂ ಹೊರಗಡೆ ಹೋಗಲ್ಲ. ನಮ್ಮ 8 ವರ್ಷದ ಒಬ್ಬ ಬಾಲಕ ಇದ್ದಾನೆ, ಆ ಶಿಷ್ಯನನ್ನು ನೀವು ರಾಜಗುರುಗಳನ್ನಾಗಿ ನೇಮಿಸ್ಕೊಳ್ಳಿ, ಕರ್ಕೊಂಡೋಗಿ ಅಂತ ಹೇಳಿದರು. ಅವರೇ ರಾಜೇಂದ್ರ ಶ್ರೀಗಳು, ಈಗಿನ ಏನು ಸ್ವಾಮೀಜಿಗಳಿದಾರಲ್ಲ, ಹಿಂದಿನ ಇವ್ರಿಗಿಂತ ಹಿಂದಿದ್ದವರು. ಅವರನ್ನು ನೀವು ಕರ್ಕೊಂಡೋಗಿ ರಾಜಗುರುಗಳನ್ನಾಗಿ ನೇಮಿಸ್ಕೊಳ್ಳಿದ್ರು. ನಳವಳ್ಳಿ ಕೃಷ್ಣ ಒಡೆಯರು ಅದನ್ನು ಆಜ್ಞೆ ಅಂತೇಳಿ ಒಪ್ಪಿ ಶಿರಸಾ ವಹಿಸಿ ಕರ್ಕೊಂಡು ಬಂದು ಆ 8 ವರ್ಷದ ಬಾಲಕನನ್ನು ತಮಗೆ ರಾಜಗುರುಗಳನ್ನಾಗಿ ನೇಮಿಸಿಕೊಂಡ್ರು. ಅದಕ್ಕೆ ಅವ್ರನ್ನ ರಾಜಗುರು ತಿಲಕ ರಾಜೇಂದ್ರ ಮಹಾಸ್ವಾಮಿಗಳು ಅಂತ ಕರಿತಿದ್ರು. ಹೀಗೆ ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಕಪಿಲಾ ನದಿ ದಂಡೆಯಲ್ಲಿ ಅವ್ರ ಪಾಡ್ಗೆ ಅವರು ಜಪ ತಪ ಮಾಡ್ಕೊಂಡು ಕೂತಾವ್ರೆ, ಒಂದು ಸಣ್ಣ ಕಟ್ಟಡದಲ್ಲಿ. ಮತ್ತದು ಸಣ್ಣ ಹಳ್ಳಿನೂ ಅಲ್ಲ, ಅಂಥ ಕಾಡು ಗಿಡ ಗೆಂಟೆ ಎಲ್ಲ ಬೆಳ್ಕೊಂಡಂಥ ಸ್ಥಳದಲ್ಲಿ ಹೊಳೆ ದಂಡೆಯಲ್ಲಿ ಯಾಕೆ ಕೂತರು ಅಂದರೆ ಸ್ನಾನ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಮೌನ. ಇಂಥಲ್ಲಿಗೆ ಮಹಾರಾಜರು ನಿಮ್ಮನ್ನು ಗುರುಗಳನ್ನಾಗಿ ಮಾಡ್ಕೊಳ್ತೀವಿ ಅಂತ ಹೋದರು. ಈ ಮಂತ್ರ ಮಹರ್ಷಿಗಳು ಜೀವನ ಪರ್ಯಂತ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಪುಸ್ತಕದಲ್ಲಿ ಬರ್ಕೊಂಡು ಹೋದರು. ಈಗಲೂ ಪುಸ್ತಕಗಳನ್ನು ಸುತ್ತೂರು ಮಠದಲ್ಲಿ, ಎಲ್ಲಿ ಸುತ್ತೂರು ಅಲ್ಲಿ ಜಾತ್ರೆ ನಡೀತದಲ್ಲ, ಅಲ್ಲಿ ಈಗಲೂ ಓದೋರಿಗೆ ಅವನ್ನೆಲ್ಲ ತೋರಿಸ್ತಾರೆ, ಡಾಕ್ಯುಮೆಂಟಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆ ಸ್ವಾಮೀಜಿಯವ್ರ ಫೋಟೋ ಮೂರ್ತಿ ಅದು ಎಲ್ಲ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಅಲ್ಲಿ ಸಿಗುತ್ತೆ. ನಾವು ಅಲ್ಲಿ ಹೋದಾಗ ಅವ್ರು ಕರೆಸ್ಕೊಂಡಿದ್ರು, ಈಗಿನ ದೇಶಿಕೇಂದ್ರ ಮಹಾಸ್ವಾಮಿಗಳು ನಮ್ಮನ್ನು ಒಂದು ಕಾರ್ಯಕ್ರಮಕ್ಕಾಗಿ. ಹೀಗಾಗಿ ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದು. ಹೀಗೆ ಯಾಕೆ ಹೇಳ್ತಾ ಇದ್ದೇನೆ, ಈಗ ಇಷ್ಟೇ ಅಲ್ಲ, ಮುಂದೆ ನೋಡೋಣ. ಈ ಸುತ್ತೂರು ಮಠಕ್ಕೆ ಮುಂದೆ ಯಾವ ವೈಭವ ಬಂತು ಎಂಬುದಾಗಿ ಹೇಳಿದರೆ, ಇವತ್ತೇನು ಕೋಟಿ 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 ಆಸ್ತಿ ಎಲ್ಲ ಮೈಸೂರು ಸುತ್ತೂರು ಮಠಕ್ಕೆ ಬಂದಿದೆಯಲ್ಲ, ಎಷ್ಟೊಂದದ ಬ್ರ್ಯಾಂಚ್ಗಳು, ಶಾಖೆಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಬಂದಿದೆ. ಅವರೇನು ಮಂತ್ರ ಮಹರ್ಷಿಗಳು ತಪಸ್ಸು ಮಾಡಿದ್ರಲ್ಲ, ಆ ತಪಸ್ಸಿನ ಫಲದಿಂದ ಇಷ್ಟೆಲ್ಲ ವೈಭವ ಇವತ್ತು ಆ ಸುತ್ತೂರು ಮಠಕ್ಕೆ ಬಂದಿದೆ. ಎಷ್ಟು 100 ವರ್ಷಗಳಾಗೋಯ್ತು. ಇವತ್ತಿಗೂ ಅದು ಎಂದೆಂದೂ ಕೋಟಿ ಕೋಟಿ ಶ್ರೀಮಂತಿಕೆ. ಇದು ಧ್ಯಾನ ಮಾಡಿದರ ಫಲ, ಇದು ತಪಸ್ಸು ಮಾಡಿದರ ಫಲ. ಯಾವುದಕ್ಕೆ? ಆ ವಿಶ್ವಶಕ್ತಿಗೆ, ಪಂಚಮಹಾಭೂತ. ನಾವೆಲ್ಲ ಯಾವುದರಿಂದ ವಾಸ ಮಾಡ್ತಾ ಇದ್ದೇವೆ? ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಅವುಗಳಿಂದ ನಾವು ಬಂದಿದ್ದೀವಿ, ಅವುಗಳಲ್ಲಿ ನಾವು ಹೋಗ್ತೇವೆ. ಅವುಗಳಿಂದ ನಾವು ಹೇಗೆ ಬಂದಿದ್ದೇವೆ, ಅವುಗಳಿಗೆ ನಾವು ಹೇಗೆ ಹೋಗ್ತೇವೆ ಅಂತೇಳಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದ್ದರಿಂದ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ, ನೋಡುಗ ಮಹಾಶಯರೇ, ತಾವು ಶ್ರೀಮಂತಿಕೆ ಬೇಕಾ ಪಡ್ಕೋಬೋದು, ದೀರ್ಘಾಯುಷ್ಯ ಬೇಕಾ ಪಡ್ಕೋಬೋದು, ಸಂಪೂರ್ಣ ಒಳ್ಳೆಯ ಆರೋಗ್ಯ ಬೇಕಾ ಪಡ್ಕೋಬೋದು, ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಪಡ್ಕೋಬೇಕಾ ಪಡ್ಕೋಬೋದು. ನಿಮಗೇನು ಬೇಕು ಜೀವನದಲ್ಲಿ ಎಲ್ಲವನ್ನು ಪಡ್ಕೋಬೋದು. ಆ ವಿಶ್ವಶಕ್ತಿ, ಆ ಪರವಸ್ತು ನಮಗೆಲ್ಲವನ್ನು ಅನುಗ್ರಹ ಮಾಡ್ತದೆ. ನಾವಿಷ್ಟೇ ಆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಮಗೇನು ಬೇಕು ಅದನ್ನು ಆಗಲೇ ಕೊಟ್ಟಿದೆ, ನಾವೇ ಸ್ಯಾಂಕ್ಷನ್ ಮಾಡ್ಕೊಂಬಿಡ್ಬೇಕು. ಸರ್ಕಾರಕ್ಕೆ ಅರ್ಜಿ ಕೊಟ್ಟರೆ ಮಂತ್ರಿಗಳು ಸ್ಯಾಂಕ್ಷನ್ ಮಾಡಬೇಕು. ಆದರೆ ಇಲ್ಲಿ ವಿಶ್ವಶಕ್ತಿ ಸ್ಯಾಂಕ್ಷನ್ ಮಾಡ್ಕೊಳ್ಳೋ ಅಥಾರಿಟಿ ನಮಗೆ ಕೊಟ್ಬಿಟ್ಟಿದೆ. ಯಾಕೆ? ನಾವು ಅವ್ರ ಮಕ್ಕಳು, ನಾವೆಲ್ಲ ಯಾರು? ಆ ವಿಶ್ವಶಕ್ತಿಯ ಸಂತಾನ. ಮತ್ತು ಆ ಪರಮಾತ್ಮನ ಆಸ್ತಿ ಎಲ್ಲ ನಮ್ಮದೇ. ಆದ್ದರಿಂದ ನಾವು ಬಡ್ಕೊಂಬಿಡೋದು. ಏನಂತ, ನನಗೆ 69 ಸೈಟ್ ಇದೆ, 69 ಸೈಟಲ್ಲಿ ನಾನು ಪ್ಲ್ಯಾನ್ ಮಾಡಿಸಿ ಹೀಗೆ ಕಟ್ತಾ ಇದ್ದೇನೆ, ಈಗೆಲ್ಲ ಬರ್ಕೊಂಬಿಡೋದೆ, ನನಗೆ ಬಂದುಬಿಟ್ಟಿದೆ, ನಾನು ಕಟ್ತಾ ಇದ್ದೇನೆ. ಹೀಗೆ
ನೀವು ಏನೇನು ಬೇಕು ಎಲ್ಲವನ್ನು ಬರೆದಿಟ್ಕೊಂಡು ಪ್ಲ್ಯಾನ್ ಏನು ಎಲ್ಲ ಇಷ್ಟು ಖರ್ಚು ಬರ್ತದೆ ಮನೆ ಕಟ್ಟೋಕ್ಕೆ ಏನು ಎಲ್ಲ ನಿಮ್ಮ ಮನೆಯಲ್ಲಿ ತೂಗಾಕೊಂಬಿಡಿ. ತೂಗಾಕೊಂಡು ನಿತ್ಯ ಅದನ್ನು ನೋಡ್ತಾ ಇರಿ. ಆನಂತರ ನೀವೇನು ಮಾಡಬೇಕು ಅಂತ ನಕ್ಷೆ, ಆ ಪ್ಲ್ಯಾನು, ಆ ಸೈಟ್ ಹಾಕ್ಕೊಂಡಿರ್ತಾರಲ್ಲ, ಅವೇ ನಿಮ್ಮನ್ನು ಏನು ಮಾಡಬೇಕು ಅಂತ ದಾರಿ ತೋರಿಸುತ್ತೆ. ಆ ದಾರಿಯಲ್ಲಿ ನೀವು ಕಾರ್ಯೋನ್ಮುಖರಾಗಬೇಕು. ಅಂದ್ರೇನು? ನಮಗೆ ಜೀವನದಲ್ಲಿ ನಾವು ಏನು ಬೇಕು ಅದನ್ನು ಪಡ್ಕೋಬೇಕಾದ್ರೆ ಕಾರ್ಯೋನ್ಮುಖರಾಗಬೇಕು. ಧ್ಯಾನ ಮಾಡೋದು ಅದು ಥಿಯರಿ ಆಯಿತು, ಮತ್ತು ಪ್ರಾಕ್ಟಿಕಲ್ಲಾಗಿ ಪಡ್ಕೋಬೇಕಲ್ಲ. ಈಗ ಅಡುಗೆ ಮಾಡ್ತೀವಿ, ಅಡುಗೆ ಮಾಡಿದ ಮೇಲೆ ಪಾತ್ರೆಲೇ ಐತೆ, ನನಗೆ ಹಸುವಾಗಿದೆ, ಹೊಟ್ಟೆ ತುಂಬಿತು ಅಂತೀವೇನ, ತಟ್ಟೆಗೆ ನೀಡಿಸ್ಕೋತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಹಾಗೆ ಪ್ರಾಕ್ಟಿಕಲ್ ನಾವು ಅದನ್ನು ಪಡ್ಕೋಬೇಕಾದ್ರೆ ಪ್ರಾಕ್ಟಿಕಲ್ಲಾಗಿ ನಾವು ತೊಡ್ಕೋಬೇಕು. ಸೈಟ್ ಬರಬೇಕಾದ್ರೆ ಏನು ಮಾಡಬೇಕು, ಪ್ಲ್ಯಾನ್ ಆಗಬೇಕಾದ್ರೆ ಏನು ಮಾಡಬೇಕು, ಕಟ್ಟಬೇಕಾದ್ರೆ ಏನೇನು ವಸ್ತುಗಳು ಬೇಕು, ಹೀಗೆ ಅವಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಕಾರ್ಯೋನ್ಮುಖರಾದರೆ ನಮಗೆ ಇಷ್ಟು ವರ್ಷದೊಳಗೆ ನೀವೆಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ಪ್ರಯತ್ನಕ್ಕೆ ಅನುಗುಣವಾಗಿ ನಿಮ್ಗೆ ಯಾವ್ಯಾವ ನಗರ ಬೇಕೋ ಆಯಾ ನಗರದಲ್ಲಿ ನಿಮಗೆ ಸುಂದರವಾದ ಮನೆ ಆಗ್ತದೆ. ಹಾಗೆ ನಾವು ಜೀವನದಲ್ಲಿ ಏನೇನು ಪಡ್ಕೋಬೇಕು ಅಂತಿರ್ತೀವಿ ಅವೆಲ್ಲವೂ ನಮಗೆ ಸಿಗ್ತದೆ. ವಿಶ್ವಶಕ್ತಿ ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ. ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗೆ ಪ್ರಾರ್ಥನೆ ಮಾಡಿ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿ. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಪ್ರಾರ್ಥನೆ ಮಾಡಿ. ಮೊದಲು 5 ನಿಮಿಷ ಮಾಡಿ, ಆಮೇಲೆ ಅರ್ಧ ಗಂಟೆ ಮಾಡಿ, ಆಮೇಲೆ 1 ಗಂಟೆ ಮಾಡಿ, ಆಮೇಲೆ ದಿವ್ಸಕ್ಕೆ 3 ಗಂಟೆ ಮಾಡಿ. ಆಮೇಲೆ ನಿಮ್ಗೆ ಎಷ್ಟೆಷ್ಟು ಸಾಧ್ಯ ಅಷ್ಟಷ್ಟು ಧ್ಯಾನ ಮುಂದುವರಿಸಿ. ಅಷ್ಟೇ ಅಲ್ಲ, ಬರೀ ಥಿಯರಿಯಲ್ಲಿ ಉಳಿದ್ರೆ ಆಗಲ್ಲ, ಕಾರ್ಯೋನ್ಮುಖರಾಗಬೇಕು, ಪ್ರಾಕ್ಟಿಕಲ್. ಈಗ ವ್ಯಾಪಾರದಲ್ಲಿ ನೀವು ಸಕ್ಸಸ್ ಆಗಬೇಕಾದ್ರೆ ನಿಮ್ಮ ವ್ಯಾಪಾರ ಉದ್ಯೋಗ ಏನು ಆ ಕ್ಷೇತ್ರದಲ್ಲಿ ನೀವು ತೊಡ್ಕೋಬೇಕು. ಈಗ ಸಾಲ ಮಾಡಿಬಿಟ್ಟಿದ್ದೀರಿ, ಸಾಲ ಮಾಡ್ಬೇಕಾರೆ ಸಾಲ ತೀರಿಸ್ಬೇಕಾದ್ರೆ ಏನು ಮಾಡಬೇಕು, ಆ ದಾರಿಯಲ್ಲಿ ನೀವು ತೊಡ್ಕೋಬೇಕು. ಆಗ ನಿಮಗೆ ಪ್ರಾಫಿಟ್ಟು, ಲಾಭ ಇವೆಲ್ಲ ಬೇಕಾದಷ್ಟು ನಿಮಗೆ ಜೀವನದಲ್ಲಿ ಸಿಗುತ್ತೆ. ಆದ ಕಾರಣ ನನಗಂತೂ ಇವೆಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕಂತೇಳಿದರೆ ಇದನ್ನೆಲ್ಲ ವಿಶ್ವಶಕ್ತಿಯಿಂದ ನಾವು 40 ವರ್ಷಗಳಿಂದಲೂ ಕೂಡ ಪಡ್ಕೊಂಡಿದ್ದೇವೆ. ಹಂಗೆ ನೀವು ಕೂಡ ಪಡ್ಕೊಳ್ಳಿ. ಶ್ರೀಮಂತರಾಗಿ, ಆರೋಗ್ಯವಂತರಾಗಿ, ಶತಾಯುಷ್ಯಗಳಾಗಿ ನೀವು ಅಪೇಕ್ಷಿಸಿದ್ದೆಲ್ಲವನ್ನು ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಯಾರು ಏನೇನು ಬೇಕು ಎಲ್ಲವನ್ನೂ ಪ್ರತಿಯೊಬ್ಬರು ಪಡ್ಕೋಬೋದು. ಮಕ್ಕಳು ಪಡ್ಕೋಬೋದು, ಹೆಣ್ಮಕ್ಳು ಪಡ್ಕೋಬೋದು, ಗಂಡು ಮಕ್ಕಳು ಪಡ್ಕೋಬೋದು, ವಯಸ್ಸಿನ ಹುಡುಗ ಹುಡುಗಿಯರು ಯಾರು ಬೇಕಾದರೂ ನಾವೆಲ್ಲ ಪರಮಾತ್ಮನ ಮಕ್ಕಳು. ಯಾರು ಕೇಳಿದರೂ ಆ ವಿಶ್ವಶಕ್ತಿ ನಮಗೆ ಕೊಡುತ್ತೆ. ಆದ್ದರಿಂದ ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ. ಯಾರು ಇದುವರೆಗೆ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಲ್ವಾ, ಮೊದಲಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆಮೇಲೆ ಅಲ್ಲಿ ಬೆಲ್ ಬಟನ್ ಬರುತ್ತೆ ಒತ್ತಿ, ಆಲ್ ಅಂತ ಬರುತ್ತೆ ಒತ್ತಿ. ಅಷ್ಟೇ ಅಲ್ಲ, ನಿಮ್ಮ ವಾಟ್ಸಪ್ಪಲ್ಲಿ ಒಂದು ಲಿಸ್ಟ್ ಇರುತ್ತೆ, ಎಲ್ಲರಿಗೂ ಅವನ್ನ ನೀನು ಶ್ರೀಮಂತನಾಗುವಂಥ ಅವೆಲ್ಲ ವೀಡಿಯೋಗಳನ್ನು ಕಳಿಸಿ. ಗೊತ್ತಾಗದೆ ಹೋದರೆ ಇದು ಆಳ ಧ್ಯಾನ ಡೀಪ್ ಮೆಡಿಟೇಷನ್ 6 ಈ ಹಿಂದೆ 5 ಸಂಚಿಕೆಗಳು ವೀಡಿಯೋಗಳು ಬಂದಿದ್ದಾವೆ. ಮುಂದೆ ಇದೇ ರೀತಿಯಾಗಿ ಬರ್ತಾ ಹೋಗ್ತವೆ. ಆ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ತಿಳಿಸುತ್ತೆ. ಗೊತ್ತಾಗದೆ ಹೋದರೆ ಕಾಮೆಂಟ್ ಮಾಡಿ, ಸ್ವಾಮೀಜಿ ನಮ್ಮ ಮಾರ್ಗದರ್ಶನ ಮಾಡಿ ಅಂತ. ನೀವೇನು ಮಾರ್ಗದರ್ಶನ ಕೇಳ್ತೀರ ಆ ರೀತಿ ಮಾರ್ಗದರ್ಶನ ಕಾಮೆಂಟಲ್ಲೂ